ಎಲ್ಲ ಅದೇ ಅದೇನೆ ಅದೆಲ್ಲರಿಗೂ ಕಾಪಿ ಸರ್ಕ್ಯುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ಎಲ್ಲ ಮನೆ ಸಂಬಂಧಪಟ್ಟ ಮಂತ್ರಿಗೆ ಹೇಳಿದ್ದಾರೆ. ಎಲ್ಲರಿಗೂ ಸಾಧಕ ಬಾಧಕ ಏನಿದೆ ಎಲ್ಲ ತಾವು ಸ್ಟಡಿ ಮಾಡ್ಕೊಂಡು ಬರ್ಬೇಕು. ಇದ್ ಬಗ್ಗೆನೆ ಒಂದ್ 2 ತಾಸಾಗ್ಲಿ 3 ತಾಸಾಗ್ಲಿ ಚರ್ಚೆ ಆಗ್ತದಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ಗುರುವಾರ ನೋಡುವ ಏನ್ ಚರ್ಚೆ ಆದ್ಮೇಲೆ ತನಗೆ ಸತ್ಯ ಗೊತ್ತಾಗತ್ತೆ. ಅದ್ರೊಳಗಡೆನಾ ಈಗ ನಮ್ದು ಏನಿದೆ ಸತ್ಯ ಏನಂತಾನೆ ಗೊತ್ತಿಲ್ಲ ಅಲ್ಲ. ಡೀಟೇಲ್ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ ತಾನೆ. ಈಗ ರಿಪೋರ್ಟ್ ನೋಡಿದ್ಮೇಲೆ ತಾನೆ. ಈಗ ಅವ್ರು ಮಾಡಿರೋದು, ಈಗ ಕಮಿಷನ್ ಅವ್ರು ಮಾಡಿರೋದು, ನಾವು ಮಾಡಿಲ್ಲ. ಕಮಿಷನ್ ಅವ್ರು ಮಾಡಿರೋದು ಆ ರಿಪೋರ್ಟ್ ನೋಡಿದ್ಮೇಲೆ ಹೇಳ್ತದೆ. ಬೇರೆ ಹೇಳಿ ಆಮೇಲೆ ಟೋಟಲ್ ಒಟ್ಟಾಗಿ ಅದ್ ಹೇಳದ್ ಬರ್ದ್ಬಿಟ್ಟೆ. ಈ ಭಾಗದಲ್ಲಿ ಟೋಟಲ್ ಈಗ ಏನ್ 42,353 ಮನೆ ಕೊಡ್ತಾ ಇದೀವಿ. ಕಾರ್ಯಕ್ರಮ ಇಲ್ಲಿ ಮಾಡ್ಬೇಕಂತ ಏನಕ್ಕೆ ತೀರ್ಮಾನ ಮಾಡಿದ್ವಿ ಅಂದ್ರೆ, ನಾನು ಪ್ರಸಾದ್ ಅಪ್ಪ ಅವರು ಬಂದು ನೋಡ್ಕೊಂಡು ಹೋದ್ರೆ. ಆಮೇಲೆ ಚೇರ್ಮನ್ ಅವರು, ಸರ್ ನಾನು ಚೇರ್ಮನ್ ಆಗಿದ್ದೀನಿ, ನನ್ನ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ಮನೆಗಳು ಕಟ್ಟವ್ರೆ, ನನ್ನ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡೋಕೆ ಕೊಡುವ ಅಂತ ಹೇಳ್ಬಿಟ್ಟು ಟೋಟಲ್ ಇದು 1,300 ಮನೆಗಳು ಇರೋದು. ಇದು ಈ ಫಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ 1,800 ಮನೆ ಇಲ್ಲಿ ಕೊಡ್ತಾ ಇದ್ದೀವಿ. 1,008 ಮನೆ. ಈಗ ಟೋಟಲ್ 1,300 ಮನೆ ಸ್ಯಾಂಕ್ಷನ್ ಆಗಿ ಟೋಟಲ್ ಇರೋದು 1,300 ಮನೆಯಲ್ಲಿ 1,008 ಮನೆ ಈಗ ಕೊಡ್ತಾ ಇದ್ದೀವಿ. ರಾಜ್ಯಾಂತ ಎಲ್ಲಾ ಕಡೆ ಈಗ ಎಲ್ಲಾ ಈಗೇನಾಗಿದೆ, ಲಾಸ್ಟ್ ಟೈಮ್ ಮಾಡಿದ್ವಿ ನಾವು 36,789 ಮನೆ ಕೊಟ್ಟಿದ್ದು ನಾವು ಬ್ಯಾಂಗ್ಳೂರ್ ಸಿಟಿಯಲ್ಲಿ ಕೊಟ್ವಿ. ಅಲ್ಲಿಂದ ಇಡೀ ರಾಜ್ಯದಲ್ಲಿ ಯಾವ ಡಿಸ್ಟಿಕ್ ಅಲ್ಲಿ ಇದೆ ಸಂಬಂಧಪಟ್ಟ MLA ಅಲ್ಲೇ ಇರಬೇಕು, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅಲ್ಲೇ ಇರಬೇಕು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮನೆ ಮುಖ್ಯಮಂತ್ರಿನ ಎಲ್ಲರಿಗೂ ಕೊಟ್ರು. ಅದೇ ತರ ಸಿಸ್ಟಮ್ ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ಡಿಸ್ಟಿಕ್ ಅಲ್ಲಿ ಇದೆ. ಎಲ್ಲಾ ಡಿಸ್ಟಿಕ್ಗೆ ನಾವು ಡೇಟ್ ನಿಗದಿ ಆದ ತಕ್ಷಣ ಎಲ್ಲಾ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೇಳ್ತೀವಿ. ಆ ಲೋಕಲ್ ತಾಲೂಕ್ MLA ಅವರೇ ಇದ್ದು ಅವ್ರ ಮುಖಾಂತರನೇ ಮನೆ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇಲ್ಲಿಂದಾನೆ 47,350 ಮನೆ ಕೊಡ್ತಾರೆ. ಇಲ್ಲ ಏನಂತ ಈಗ ಕೇಂದ್ರ ಸರ್ಕಾರದಿಂದ ಬೆಲೆ ಜಾಸ್ತಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವರು ಪ್ರೊಟೆಸ್ಟ್ ಬಿಜೆಪಿ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ನಾನು ಕೇಳಕ್ ಬಯಸ್ತಾ ಇದ್ದೀನಿ, ಡೀಸೆಲ್ ರೇಟ್ 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ, ಗ್ಯಾಸ್ ಸಿಲಿಂಡರ್ ರೇಟ್ 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಆಮೇಲೆ ಇಂಟರ್ನ್ಯಾಷನಲ್ ತಮ್ಗೆಲ್ಲ ಗೊತ್ತೇ ಇರ್ಬೋದು, ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಏನಿದೆ ಇವತ್ತು ಕಡಿಮೆ ಆಗಿದೆ. ತಮ್ಮ ಹಿಂದಿನಲ್ಲಿ ನಮ್ಮ ಯಾರು ಮನಮೋಹನ್ ಸಿಂಗ್ ಅವರು ಮುಖ್ಯಮಂತ್ರಿ ಇರುವಾಗ, ಪ್ರಧಾನಮಂತ್ರಿ ಇರುವಾಗ 2013 ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಇದ್ದಿದ್ದು $140 ಕಚ್ಚಾ ತೆರೆ ಅಂತ $140 ಇದ್ದಿದ್ದು. ಈಗ ಎಷ್ಟಕ್ಕೆ ಬಂದಿದೆ? $71 ಬಂದಿದೆ. ಆ ಟೈಮಲ್ಲಿ ಡೀಸೆಲ್ ಎಷ್ಟು ಕೊಡ್ತಾ ಇದ್ವಿ ನಾವು, ಪೆಟ್ರೋಲಿಗೆ ಎಷ್ಟು ಕೊಡ್ತಾ ಇದ್ವಿ? $141 ಇರುವಾಗ ಇವತ್ತು $71 ಬಂದಿದೆ. $71 ಆವಾಗ ಎಷ್ಟು ಕೊಡ್ತಾ ಇದ್ವಿ ನಾವು? 56 ರೂಪಾಯಿಗೆ ಡೀಸೆಲ್ ಕೊಡ್ತಾ ಇದ್ವಿ, 60 ರೂಪಾಯಿಗೆ ಪೆಟ್ರೋಲ್ ಕೊಡ್ತಾ ಇದೀವಿ. ಎಷ್ಟಿದ್ದು? $141 ಇರುವಾಗ ಈಗ ಡಾಲರ್ ಕಡಿಮೆ ಆಗ್ಬಿಟ್ಟು ಇವ್ರು ಕೊಡ್ತಾವ್ರ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. 17ನೇ ತಾರೀಕು ಮಾಡ್ತಾ ಇದೀವಿಲ್ಲ, 17ನೇ ತಾರೀಕಿಂದ ನಾವು ಮಾಡ್ತಾ ಇದೀವಿ, 17ನೇ ತಾರೀಕು ಮಾಡ್ತಾ ಇದೀವಿ. ಈಗ ಬಿಜೆಪಿಗೆ ಏನಾಗಿದೆ ಬಸ್ಸು, ಬಿಜೆಪಿ ಯಾವುದೋ ನೋಡಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿದೆ ನೀವು. ಚುನಾವಣೆ ಯಾವಾಗ ಬರ್ತದೆ, ಜನಗಳು ಮಧ್ಯದಲ್ಲಿ ಹೋದ್ರೆ ನಮ್ನ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ ಸರ್ಕಾರ ಇರುವಾಗ ನಾವ್ ಹಿಂಗ್ ಮಾಡಿದೀವಿ, ಮುಂದೆ ನಮ್ ಸರ್ಕಾರ ಬಂದ್ರೆ ನಾವ್ ಹಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಾಧನೆಯನ್ನ ತೋರಿಸ್ತೀವಿ. ಯಾವತ್ತನ ಬಿಜೆಪಿ ಅವರು ಸಾಧನೆಯನ್ನ ತೋರಿಸಿ ಮತ ಕೇಳಿದ್ರೆ ತೋರಿಸಿ. ಬರೀ ಹಿಂದೂ ಅವ್ರ ಸಾಧನೆ 0, ಏನೇನು ಸಾಧನೆ ಇಲ್ಲ. ಬರೀ ಹಿಂದೂ ಮುಸಲ್ಮಾನ್. ಅವ್ರಿಗೆ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ, ಕುರ್ಚಿ.